ಎಲ್ರಿಗೂ ನಮಸ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅಂದ್ರೆ ಈ ಸರ್ತಿ ಎಲ್ಲ ಎಕ್ಸಾಮ್ಸ್ನು ಎಕ್ಸಾಮ್ನು ನಡೆಸುತ್ತೆ, ಯಾವ್ದಾದ್ರು ಎಕ್ಸಾಮ್ ನಡೆಸ್ತಾರೆ ಅಂತ. ಸೊ ನೀವು ಯಾವ್ದಾದ್ರು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕು ಅಥವಾ ಪಾಸ್ ಮಾಡ್ಬೇಕಂದ್ರೆ ಮೇನ್ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಂತ ಹೇಳಿದ್ದೆ. ಅಂದ್ರೆ ಅದರಿಂದ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಕ್ವಶನ್ ಪೇಪರ್ ಯಾವ ತರ ಬರ್ಬೋದು, ಯಾವ ತರ ಎಕ್ಸಾಮ್ ಇರ್ಬೋದು ಅಂತ. ಸೊ ಕ್ವಶನ್ ಪೇಪರ್ ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ನೀವು ಎಕ್ಸಾಮ್ ಕ್ಲಿಯರ್ ಮಾಡಿ ಹತ್ರ ಆಗ್ತೀರಾ ಅಂತ ಹೇಳಿದೆ. ಸೊ ಅದಕ್ಕೆ ತುಂಬಾ ಜನ ಮೆಸೇಜ್ ಎಲ್ಲ ಮಾಡಿದ್ರೆ, ಅಂದ್ರೆ ಇದು ಯಾವ ಕ್ವಶನ್ ಬ್ಯಾಂಕ್ ಚೆನ್ನಾಗಿದೆ, ಮತ್ತೆ ಯಾವ್ದಾದ್ರು ಎಕ್ಸಾಮ್ ನಡೆಸ್ತಾರೆ ಯಾವ ಕ್ವಶನ್ ಬ್ಯಾಂಕ್ ಚೆನ್ನಾಗಿದೆ, ಮತ್ತೆ ಯಾವ ಬುಕ್ಸ್ ಚೆನ್ನಾಗಿದೆ ಅಂತ. ಸೊ ಒಂದು ಕ್ವಶನ್ ಬ್ಯಾಂಕ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಇದು ನಮ್ಮ ಫ್ರೆಂಡ್ ರೆಕಮೆಂಡ್ ಮಾಡಿತ್ತು, ಸೊ ನಾನು ಕೂಡ ತಗೊಂಡಿದ್ದೀನಿ. ಕ್ವಶನ್ ಪೇಪರ್ ತುಂಬಾ ಚೆನ್ನಾಗಿದೆ. ಸೊ ತೋರಿಸ್ತೀನಿ ವಿಡಿಯೋದಲ್ಲಿ. ಇದು ಕ್ಯಾಮ್ರಾದಲ್ಲಿ ಉಲ್ಟಾ ಬರ್ಬೋದೇನೋ, ಆಮೇಲೆ ನೀಟಾಗಿ ತೋರಿಸ್ತೀನಿ. ಸೊ ಒಂದ್ಸತಿ ನೋಡ್ಕೊಳ್ಳಿ. ಸೊ ಈ ಬುಕ್ ಇದು ಯಾವುದೇ ತರ ಪ್ರಮೋಷನ್ ಏನಿಲ್ಲ, ಮತ್ತೆ ಇವ್ರು ಯಾರು ಆಥರ್ಸ್ ಯಾರು ನನಗೆ ಗೊತ್ತೂ ಇಲ್ಲ. ಇವ್ರ ಹೆಸರು ಬಂದ್ಬಿಟ್ಟು ಶ್ರೀ ರವಿಚಂದ್ರ ಎಸ್ ಕಟ್ಟಿಮನೆ ಅಂತ ಇದೆ. ಚೆನ್ನಾಗಿದೆ. ಇದು 25 ಕ್ವಶನ್ ಪೇಪರ್ ಒಳಗೊಂಡೈತಿ. ಬಟ್ ಇದು ಸ್ಪೆಷಲ್ ಏನಂತಂದ್ರೆ 25 ಕ್ವಶನ್ ಪೇಪರ್ ಈಗ ರೀಸೆಂಟ್ ಆಗಿ ನಡೆದಿರುತ್ತೆ. ಅಂದ್ರೆ ಇವೆಲ್ಲವೂ ಎಕ್ಸಾಮ್ ನಡೆಸಿರ್ತಕ್ಕಂಥ ಕ್ವಶನ್ ಪೇಪರ್. ಮತ್ತೆ ಇದ್ರದ್ದು ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂತಂದ್ರೆ 4 ಆಪ್ಷನ್ಸ್, ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಇಟ್ಟಿದ್ದಾರೆ. ಸೊ ಆ 4 ಆಪ್ಷನ್ಸ್ ಪ್ರತಿಯೊಂದು ಆಪ್ಷನ್ಸ್ಗೂ ಸಪ್ರೇಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ. 25 ಕ್ವಶನ್ ಪೇಪರ್ ಯಾವ್ಯಾವ ಅಂತ ಒಂದು ಸೆಕೆಂಡ್ ಹೇಳ್ತೀನಿ. ಅಂದ್ರೆ ಇವು 25 ಕ್ವಶನ್ ಪೇಪರ್ನು ನಡೆಸಿರ್ತಕ್ಕಂಥ ಕ್ವಶನ್ ಪೇಪರ್ ಒಳ್ಳೆ ಚೆನ್ನಾಗಿದೆ. ಇದ್ರ ರೇಟ್ ಬಂದ್ಬಿಟ್ಟು 440 ಏನೋ ಇದೆ. ಬಟ್ ಡಿಸ್ಕೌಂಟ್ ಎಲ್ಲ ಸಿಗ್ಬೋದು. ನಾವು ಧಾರವಾಡದಲ್ಲಿ ಅಂತ ತಗೊಂಡ್ರೆ 30% ಅಥವಾ 35% ಡಿಸ್ಕೌಂಟ್ ತಗೋಬಹುದು. ನಿಮ್ಗೆ ಏನಾದ್ರು ನೀಡ್ ಇದ್ರೆ ತಗೊಳ್ಳಿ. ಬಟ್ ಇದು ಬುಕ್ಸ್ ಅಂತೂ ನೀವು ತಗೊಂಡ್ರೆ ಲಾಸ್ ಇಲ್ಲ. ಆ ದುಡ್ಡು ಎಲ್ಲ ಖರ್ಚು ಮಾಡ್ತೀರಾ, ಬಟ್ ತಗೊಂಡ್ರೆ ನಿಜವಾಗ್ಲೂ ಲಾಸ್ ಇಲ್ಲ. ಇದು ಯಾವ್ದೇ ಕಾರಣದ ಪ್ರಮೋಷನ್ಸ್ ಅಲ್ಲ, ಜಸ್ಟ್ ನೀವು ಕೇಳ್ತಿದ್ರಂತ ಒಂದೇ ಕಾರಣ ಕೇಳ್ತಿದ್ದೀನಿ, ಚೆನ್ನಾಗಿದೆ ಅಂತ, ನಿಮ್ಗೆ ಯೂಸ್ ಆಗ್ಬೋದು ಅಂತ. ಈಗ ಒಂದು ಸೆಕೆಂಡ್ ಹೇಳ್ತಾ ಹೋಗ್ತೀನಿ. ನಡೆಸಿರ್ತಕ್ಕಂಥ 25 ಕ್ವಶನ್ ಪೇಪರ್ ಇದೆ. ಪ್ರತಿಯೊಂದು ಕ್ವಶನ್ 4 ಆಪ್ಷನ್ಸ್ ಇರುತ್ತಲ್ಲ, 4 ಆಪ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಒಳ್ಳೆ ಚೆನ್ನಾಗಿ ವಿವರಣೆ ಸಹಿತ ಕೊಟ್ಟಿದ್ದಾನೆ. ಸೊ ನಡೆಸಿರ್ತಕ್ಕಂಥ 25 ಕ್ವಶನ್ ಪೇಪರ್ ಯಾವ್ಯಾವ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. 2025 ನಡೆದಿರ್ತಕ್ಕಂಥ PSI ಸಿವಿಲ್, 2024 ನಡೆದಿರ್ತಕ್ಕಂಥ 402 ಮತ್ತೆ 545 ಸಿವಿಲ್. ಅಂದ್ರೆ ಈ ಸರ್ತಿ ನಡೆಸಿರಲ್ಲ PSI, ಆ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಲಸ್ ಎಕ್ಸ್ಪ್ಲೇನ್ ಸಮೇತ ಇದೆ. ಮತ್ತೆ ವಿಲೇಜ್ ಅಕೌಂಟ್ರ್ 2024 ನಡೆದಿರ್ತಕ್ಕಂಥ ವಿಲೇಜ್ ಅಕೌಂಟ್ರು, ಆಮೇಲೆ PMTC, KSRTC, ಆಮೇಲೆ ATI 2024 ನಡೆದಿರೋದು, ಮತ್ತೆ AE 2024 ನಡೆದಿರೋದು, FDA SDA 2023 ನಡೆದಿರ್ತಕ್ಕಂಥದ್ದು, ಫೀಲ್ಡ್ ಇನ್ಸ್ಪೆಕ್ಟರ್ 2023, AEJE 2023, ಅದಾದ್ಮೇಲೆ FDA SDA 2023, ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರು, FDA SDA ಸೀನಿಯರ್ ಅಸಿಸ್ಟೆಂಟ್ ಮ್ಯಾನೇಜರು, ಆಮೇಲೆ FDA SDA 2019. ಸೊ ಇವೆಲ್ಲ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ನೀಡಿದ್ರೆ ತಗೊಳ್ಳಿ. ಚೆನ್ನಾಗಿದೆ. ಇದು ಯಾವುದೇ ಕಾರಣಕ್ಕೆ ಲಾಸ್ ಅಂತ ಇಲ್ಲ. ಇವ್ರ ಹೆಸರು ಬಂದ್ಬಿಟ್ಟು ಶ್ರೀ ರವಿಚಂದ್ರ ಎಸ್ ಕಟ್ಟಿಮನೆ ಅಂತ, ಮತ್ತೆ ಮಂಜುನಾಥ್ PSI ಅಂತ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರ್ತಿ ಬೈ ಮಾಡ್ಬಿಟ್ಟು ನೋಡಿ. ಇದು ಜಸ್ಟ್ ಇನ್ನ 2ನೇ ಅಡಿಷನ್, ಬಟ್ ಸಖತ್ತಾಗಿ ಮೂಡ್ ಬಂದಿದೆ. ಒಂದು ಕ್ವಶನ್ ನೀವು ಇಲ್ಲಿ ನೋಡ್ಬೋದು. ಒಂದ್ ಸೆಕೆಂಡ್ ತೋರಿಸ್ತೀನಿ. ಸೊ ಈ ತರ ಇದೆ. ಅಂದ್ರೆ ನೀವು ನೋಡಬಹುದು, ಒಂದು ಕ್ವಶನ್ಸ್ 4 ಆಪ್ಷನ್ಸ್ ಇಟ್ಟಿದ್ದಾನೆ. ಸೊ 4 ಆಪ್ಷನ್ಸ್ಗೂ ಎಕ್ಸ್ಪ್ಲೇನ್ ಈ ತರ ಕೊಟ್ಟಿದ್ದಾನೆ. ಸಖತ್ತಿದೆ. ಅಂಕೋಲ ಉಪ್ಪಿನ ಸತ್ಯಾಗ್ರಹ ಒಂದು ಕ್ವಶನ್ ಓದ್ತೀನಿ. ಅಂಕೋಲ ಉಪ್ಪಿನ ಸತ್ಯಾಗ್ರಹದಲ್ಲಿ ಈ ಕೆಳಗಿನ ಯಾರು ಭಾಗವಹಿಸಿರಲಿಲ್ಲ ಅಂತ. MP ನಾಡಕರ್ಣಿ, ಆಪ್ಷನ್ A. ಆಪ್ಷನ್ಸ್ B ಶ್ಯಾಮರಾವ್ ಶೆಣೈ, ಆಪ್ಷನ್ಸ್ 3 RR ದಿವಾಕರ್, ಆಪ್ಷನ್ಸ್ 4 ಗಂಗಾಧರರಾವ್ ದೇಶಪಾಂಡೆ. ಸೊ ಇದಕ್ಕೆ ಯಾರು ಭಾಗವಹಿಸಿರೋದಿಲ್ಲ ಅಂತ, ಗಂಗಾಧರರಾವ್ ದೇಶಪಾಂಡೆ ಸರಿಯಾದ ಉತ್ತರ. ಯಾಕಂದ್ರೆ ಅವರು ಕರ್ನಾಟಕದ ಸಿಂಹ, ಕರ್ನಾಟಕದ ಕೇಸರಿ, ಮತ್ತೆ 1916ರಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತಾರೆ. ಸೊ ನಾವು ಅವ್ರದ್ದು ನೋಡಿದ ತಕ್ಷಣ ಅವ್ರು ಒಂಥರ ಹೈಲೈಟ್ ಆಗಿ ಕಾಣಿಸ್ತಾರೆ. ನಾವು ಅವ್ರದೇ ಇದು ಮಾಡ್ಕೊಂಡ್ಬಿಡ್ತೀವಿ, ಇದರ ಅನ್ಕೊಂಡ್ಬಿಡ್ತೀವಿ ಅಂಕೋಲ ಉಪ್ಪಿನ ಸತ್ಯಾಗ್ರಹದಲ್ಲಿ. ಬಟ್ ಆಕ್ಚುಲಿ ಅವರು ಭಾಗವಹಿಸಿರುವುದಿಲ್ಲ. ಸೊ ಈ ತರ ಪ್ರತಿಯೊಂದಕ್ಕೆ ಈ ತರ ಆಪ್ಷನ್ಸ್ಗೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ಕೊಟ್ಟಿರ್ತಾರೆ. ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ತಗೊಳ್ಳಿ. ಯಾರೆಲ್ಲ ಕೇಳಿದ್ರಲ್ಲ ಯಾವ ಬುಕ್ ಚೆನ್ನಾಗಿದೆ ಅಂತ, ಕ್ವಶನ್ ಬ್ಯಾಂಕ್ ಇದು ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ನಿಮ್ಗೆ ನೀಡಿದ್ರೆ ತಗೊಳ್ಳಿ. ಇದು ಯಾವುದೇ ತರ ಪ್ರಮೋಷನ್ ಅಲ್ಲ. ಮತ್ತೆ ಇವರು ಯಾರು ನನಗೆ ಗೊತ್ತಿಲ್ಲ. ಇದೆ ಅಂತಲ್ಲ, ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಥವಾ ನಿಮ್ಮಲ್ಲಿ ಯಾವ್ದು ಅವೈಲೇಬಲ್ ಇದೆ ಕಮೆಂಟ್ ಹಾಕಿರಿ. ಸೊ ಯಾರಿಗಾದ್ರೂ ಗೊತ್ತಿಲ್ಲದ್ರೆ ಯೂಸ್ ಆಗಿರ್ಲಿ ಯಾವ ಬುಕ್ ಚೆನ್ನಾಗಿದೆ ಅಂತ. ಸೊ ನನಗೆ ಇದು ಚೆನ್ನಾಗಿದೆ ಅಂತ ಅನ್ಸಿತ್ತು. ನಾನು ನೋಡಿದೆ, ನನಗೂ ಯಾರೋ ನನ್ನ ಫ್ರೆಂಡ್ಸ್ ಸಜೆಷನ್ ಮಾಡಿದ್ದು, ತಗೊಂಡೆ. ಬಟ್ ಚೆನ್ನಾಗಿದೆ. ನಿಮ್ಗೆ ನೀಡಿದ್ರೆ ತಗೊಳ್ಳಿ. ಮತ್ತೆ ಮುಂದೆ ಇನ್ನೊಂದು ಯಾವ್ದಾದ್ರು ವಿಡಿಯೋ ಮೂಲಕ ಬರ್ತೀನಿ. ಸೊ ಈ ವಿಡಿಯೋ ಏನಾದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವ್ದಾದ್ರು ವಿಷಯನ ಶೇರ್ ಮಾಡ್ಕೊಂತಿರ್ತೀನಿ. ಬಾಯ್.